ನೋಡ್ಬೋದು. ಗಂಗರು ಇರ್ಬೋದು, ಅದ ನಂತರ ಕದಂಬರ್ ಇರ್ಬೋದು, ಅದ ನಂತರ ಹೊಯ್ಸಾಲರು ಇರ್ಬೋದು, ವಿಜಯನಗರ ಸಾಮ್ರಾಜ್ಯ, ನಂತರ ನಮ್ಮ ವಂಶದವರು ಕೂಡ ನೋಡಕ್ ಹೋದ್ರೆ ಯಾವಾಗ್ಲೂ ಸಹ ಕನ್ನಡ ಅಧಿಕೃತ ಭಾಷೆನೆ. ಕನ್ನಡ ಮೂಲಕನೇ ರಾಜ್ಯವನ್ನು ನಡೆಸ್ತಾ ಇದ್ರು. ಕನ್ನಡನೇ ಅದಕ್ಕೆ ಮೂಲ ಭಾಷೆ, ಮತ್ತೆ ಇಲ್ಲಿ ಸ್ಥಳೀಯರ ಒಂದು ಸಾಮಾನ್ಯ ಭಾಷೆನೂ ಕೂಡ ಅಂತ ಗುರುತಿಸಲಾಗಿತ್ತು. ಇತಿಹಾಸದ ಒಂದು ಪುಟಗಳಲ್ಲಿ ಗೊತ್ತಿರೋ ಹಾಗೆ ಎಲ್ಲಾನು ಕೂಡ ವಿಭಜನೆ ಆಗ್ತಾ, ಒಂದ್ಸತಿ ಹೊಂದಾಣಿಕೆ ಆಗ್ತಾ ಇತ್ತು, ಇನ್ನೊಂದ್ಸತಿ ವಿಭಜನೆ ಆಗ್ತಾ ಮುಂದುವರಿತಾ ಬಂತು. ಆದ್ರೆ ಯಾವಾಗ್ಲೂ ಸಹ ಕನ್ನಡಿಗರು ಒಂದಾಗಿ ಕನ್ನಡ ಸಮುದಾಯವನ್ನು ಮುಂದುವರಿತಾ ಬಂತು. ಮತ್ತೆ ಯಾವಾಗ್ಲೂ ಸಹ ನಮ್ಮ ಭಾರತದಲ್ಲಿ ವೈವಿಧ್ಯತೆ ಬಗ್ಗೆ ಮಾತಾಡ್ತಾರೆ. ಆ ವೈವಿಧ್ಯತೆಯಲ್ಲಿ ಏಕತೆ ಇದೆ ಅಂತ. ಆದ್ರೆ ನಿಜಕ್ಕೂ ನಮ್ಮ ಭಾರತದಲ್ಲಿ ಆ ಏಕತೆಯಲ್ಲಿ ವೈವಿಧ್ಯತೆ ಇರೋದು. ದೇರ್ ಇಸ್ ನಾಟ್ ಯೂನಿಟಿ ಇನ್ ಡೈವರ್ಸಿಟಿ. ಫ್ರಮ್ ದಟ್ ಯೂನಿಟಿ ಕಮ್ಸ್ ಡೈವರ್ಸಿಟಿ. ಅದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕನ್ನಡಿಗರು ಇವತ್ತು ಎಲ್ಲರೂ ಒಂದಾಗಿದ್ದೀವಿ ಅಂದ್ರೆ ಆ ಭಾವನೆ ಯಾವಾಗ್ಲೂ ಸಹ ಇತ್ತು. ಅದನ್ನ ನಾವು ವ್ಯಕ್ತಪಡಿಸುವುದು ಭಾಷಣೆಯಲ್ಲಿ ಅಥವಾ ವಿವರಿಸುವುದು ಎಲ್ಲಕ್ಕಿಂತ ಸುಲಭವಾಗಿ ನಮ್ಮ ರಾಜ್ಯದ ಒಂದು ಗೀತೆಯಲ್ಲೇ ಇದೆ. ಜೈ ಭಾರತ ತನ್ಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂದ್ರೆ ಭಾರತಾಂಬೆದ ಗರ್ಭದಲ್ಲೇ ಕನ್ನಡಾಂಬೆ ಹುಟ್ಟಿರೋದಂತ. ಆ ಭಾವನೆ ಯಾವಾಗ್ಲೂ ಸಹ ಕನ್ನಡಾಂಬೆಯಲ್ಲಿ ಕನ್ನಡಿಗರಲ್ಲಿ ಬಂದಿರತಕ್ಕಂಥದ್ದು. ಏಕೀಕರಣದ ಹೋರಾಟ ಅಧಿಕೃತವಾಗಿ ಒಂದು ನಕ್ಷೆಯಲ್ಲಿ ನಾವು ಒಂದಾಗಬೇಕು. ಆದ್ರೆ ಅದಕ್ಕೂ ಮುಂಚೆನೂ ಕನ್ನಡಿಗರು ಒಂದಾಗಿದ್ರು. ಆ ಭಾರತಾಂಬೆಗೆ ತಕ್ಕ ಒಂದು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಮುದಾಯ ಕರ್ನಾಟಕ ಕನ್ನಡಾಂಬೆ ಅಂತ ವೇದಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು.